ಪ್ಲಾನೇ ಇಲ್ಲದ ಬಿಲ್ಡಿಂಗು ಬಿಬಿಎಂಪಿ ಅಧಿಕಾರಿಗಳ ಡಿಂಗ್ ಡಾಂಗು. ಕೆಂಪೇಗೌಡರು ಕಟ್ಟಿಸಿದ್ರಂತೆ ಬೆಂಗಳೂರು, ಆದರೆ ಇಲ್ಲಿ ಇರೋರೆಲ್ಲ ಬ್ಯಾರೆ ಬ್ಯಾರೆ ಊರಿನವರು. ಹೌದು ಪ್ರಿಯ ವೀಕ್ಷಕರೇ, ಕೆಂಪೇಗೌಡರ ಬೆಂಗಳೂರು ಅಕ್ಷರಶಃ ಇವತ್ತಿಗೆ ಗಬ್ಬೆದ್ದು ಹೋಗ್ತಾ ಇದೆಯಾ. ಅದರಲ್ಲಿಯೂ ಬಿಬಿಎಂಪಿಗೆ ಚುನಾವಣೆ ನಡೆದು ಬರೋಬ್ಬರಿ 10 ವರ್ಷಗಳ ಕಳೆದಿವೆ. ಪರಿಣಾಮವಾಗಿ ಅಧಿಕಾರಿಗಳು ಆಡಿದ್ದೇ ಆಟ ಓಡಿದ್ದೇ ಲಗ್ಗೆ ಎನ್ನುವಂತಾಗಿದೆ. ಒಂದರ್ಥದಲ್ಲಿ ದಿಕ್ಕಿಲ್ಲದೆ ಅನಾಥವಾದ ಬಿಬಿಎಂಪಿಯನ್ನ ಉರಿದು ಮುಕ್ತಿದ್ದಾರೆ ಕಡುಭ್ರಷ್ಟ ಅಧಿಕಾರಿಗಳು. ಅಂತಹದ್ದೇ ಒಂದು ವರದಿ. ಅಂದಹಾಗೆ ಇದು ನಡೆದಿರೋದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 18 ರಾಧಾಕೃಷ್ಣ ವಾರ್ಡ್ನಲ್ಲಿ. ಎಸ್ ವೀಕ್ಷಕರೇ, ಈ ಬಿಲ್ಡಿಂಗ್ ಅನ್ನ ಒಮ್ಮೆ ಗಮನಿಸಿ. ನೀವು ಯಾವುದೇ ಸ್ಯಾಂಕ್ಷನ್ ಪ್ಲಾನ್ ಇಲ್ಲದೆ ಈ ಬಿಲ್ಡಿಂಗ್ ಅನ್ನ ಕಟ್ಟಲಾಗ್ತಿದೆ ಅಂದ್ರೆ ನಂಬಲೇಬೇಕು. ಈ ಬಿಲ್ಡಿಂಗ್ ನ ಮಾಲೀಕರು ಅದನ್ನೆಷ್ಟು ಪ್ರಭಾವಿಯಾಗಿರಬೇಕು. ಇನ್ನು ನಿನ್ನೆ ತಾನೇ ಯಾವುದೇ ಪರ್ಮಿಷನ್ ಇಲ್ಲದೆ ಬೋರ್ವೆಲ್ ಅನ್ನ ಕೊರೆಸಲು ಸಿದ್ಧವಾಗ್ತಿದ್ರು. ಅನುಮತಿ ಬಗ್ಗೆ ಕೇಳಿದ್ರೆ ಮತ್ತದೇ ನಿರ್ಲಕ್ಷ್ಯದ ಉತ್ತರ. ಇನ್ನು ಕೆಲ ದಲಿತ ಸಂಘಟನೆಗಳು ಪ್ರಹರಿಗೆ ಕರೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಬೋರ್ವೆಲ್ ಗಾಡಿಯನ್ನ ಎಳೆದುಕೊಟ್ಟಿದ್ದಾರೆ. ಪ್ರಹರಿಯವರು ಅರ್ಧ ದಾರಿಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಗಾಡಿಯನ್ನ ಬಿಟ್ಟು ಕಳಿಸ್ತಾರೆ ಅಂದ್ರೆ ಇವರ ದನದಾಹ ಇನ್ಯಾವ ಮಟ್ಟಿಗಿರಬೇಕು. ಇನ್ನು ಯಾರೋ ಒಬ್ಬ ಎಂಪಿಯ ಪಿ ಎಂದುಕೊಂಡು ಧಮಕಿ ಬೇರೆ ಆಗ್ತಿದ್ದಾನೆ. ದಲಿತ ಸಂಘಟನೆಗಳ ಕುರಿತು, ಪತ್ರಕರ್ತರ ಕುರಿತು ಅವ್ಯಾಚ್ಯವಾಗಿ ನಿಂದಿಸ್ತಾನೆ ಅಂದ್ರೆ ಈ ಬಿಲ್ಡಿಂಗ್ ಮಾಲೀಕನ ಧೈರ್ಯ ದೌಲತ್ತು ಅದನ್ನೆಷ್ಟಿರಬೇಕು. ಇನ್ನು ಈ ಕುರಿತು ಗಮನ ಹರಿಸಬೇಕಾದ ಏಗಳಾದ ಗಿರಿಧರ್, ಸಂಪ್ರೀತ್ ಇಬ್ಬರು ಭರ್ಜರಿ ಕಮಾಯಿ ಮಾಡಿಕೊಂಡು ದುಂಡಗಾಗ್ತಿದ್ದಾರೆ ಅನ್ನೋ ಮಾತು ಈ ವಲಯದ ಬಿಬಿಎಂಪಿಯಲ್ಲಿಯೇ ಕೇಳಿ ಬರ್ತಾ ಇದೆ. ಇವರ ಹಾವಳಿಯು ಮಿತಿ ಮೀರಿದೆ. ಎಡಬಲಿ ಈರಣ್ಣಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇದ್ದಾನೆ ಎನ್ನಲಾಗ್ತಿದೆ. ಬಡವರು ಎಲ್ಲೋ ಒಂದು ಕಡೆ ರಸ್ತೆ ಅಗದು ಪೈಪ್ ಜೋಡಿಸಿಕೊಂಡರೆ ಹಾರಾಡುವ ಬಿಬಿಎಂಪಿಯ ಗ್ರಾಮ ಸಿಂಹಗಳು ಈ ಬಿಲ್ಡಿಂಗ್ ವಿಚಾರದಲ್ಲಿ ಸುಮ್ಮನಿರೋದಾದ್ರೂ ಏಕೆ? ಇನ್ನು ಈ ಕುರಿತು ಸ್ವತಃ ನಗರಾಭಿವೃದ್ಧಿ ಸಚಿವರಾದ ಹೆಬ್ಬಾಳ ಶಾಸಕರ ಗಮನಕ್ಕೂ ಬಂದಿಲ್ವಾ? ವೃತಃ ಇವರ ಹೆಸರು ಹಾಳಾಗೋದು ಇದರಲ್ಲಿ ಕರೆ ಅನ್ಸುತ್ತೆ. ಅಷ್ಟರಲ್ಲಿ ಎಚ್ಚೆತ್ತುಕೊಂಡ್ರೆ ಹೊಳಿತು. ಇನ್ನು ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ಚಾಟಿ ಬೀಸಬೇಕಾಗಿದೆ.